Hello students, in this video we are going to learn direction cosines and direction ratios, equation of line, and later on we discuss MCQs of three-dimensional geometry. Before that we can go for a glance of direction ratios and direction cosines. ಇಲ್ಲಿ ನೋಡಿ ನಮ್ಮ ಹತ್ರ ಒಂದು ಸ್ಪೇಸ್ ಇದೆ. ಈಗ ಈ ಸ್ಪೇಸಲ್ಲಿ ಯಾವ್ದಾರ ಒಂದು ಪಾಯಿಂಟು ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಈಗ ಒಂದು ಲೈನ್ ಹಿಂಗೊಂದು ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ. ಸೊ ಆರಿಜಿನ್ ಮುಖಾಂತರ ಪಾಸ್ ಆಯಿತು ಅಂದರೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಒಂದು ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ, ಅದನ್ನ ಆಲ್ಫಾ ಅಂತ ಕರಿತೀವಿ. ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಒಂದು ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ, ಅದನ್ನ ಬೀಟಾ ಅಂತ ನೇಮ್ ಕೊಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಝಡ್ ಆ್ಯಕ್ಸಿಸ್ ಕೂಡ ಒಂದು ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ, ಅದನ್ನ ಗಾಮಾ ಅಂತ ಕರಿತೀವಿ. ಇವು ಆಲ್ಫಾ ಬೀಟಾ ಗಾಮಾ ಏನಾಗ್ತವೆ, ಈ ಲೈನ್ಗೆ ಡೈರೆಕ್ಷನ್ ಆ್ಯಂಗಲ್ಸ್ ಆಗ್ತವೆ. ರೈಟ್. ಫಾರ್ ಎಕ್ಸಾಂಪಲ್, ಸಪೋಸ್ ಲೈನ್ ಏನಾದರೂ ಆರಿಜಿನ್ ಮುಖಾಂತರ ಪಾಸ್ ಆಗಲ್ಲ, ಇಲ್ಲೆಲ್ಲೋ ಪಾಸ್ ಆಗ್ತದೆ ಹಿಂಗೆ ಅಂದರೆ ನಾವು ಈ ಕೇಸಲ್ಲಿ ಏನು ಮಾಡ್ತೀವಿ, ಈ ಲೈನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ನ ಆರಿಜಿನ್ ಮುಖಾಂತರ ಬರ್ಕೊತೀವಿ. ಸೊ ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ನ ಕಂಡುಹಿಡಿಬೋದು. ರೈಟ್. ಇವೇ ನೀವು ಡೈರೆಕ್ಷನ್ ಆ್ಯಂಗಲ್ಸ್. ಈ ಡೈರೆಕ್ಷನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾಗೆ ನಾನೇನು ಮಾಡ್ತೀನಿ ಅಂದರೆ ಟೆಗ್ನಾಮೆಟ್ರಿ ರೇಷಿಯೋ ಕಾಸ್ ಸೇರಿಸ್ತೀನಿ. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಆ್ಯಂಗಲ್ ಗೊತ್ತು ನನಗೆ, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಕಂಡುಹಿಡಿತೀನಿ. ಇವನ್ನೇನಂತ ಕರಿತೀವಿ ನಾವು, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀನಿ. ಇವನ್ನೇನಂತ ಕರಿತೀವಿ ನಾವು, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಹಾಗೆ ಯಾವುದೇ ಲೈನ್ ತೊಗೊಂಡ್ರೂ ಕೂಡ ಎಲ್ಲ ಲೈನ್ಗೂ ಆಲ್ಫಾ ಬೀಟಾ ಗಾಮಾ ಡೈರೆಕ್ಷನ್ ಆ್ಯಂಗಲ್ ಸಿಗುತ್ತೆ. ಅದೇ ಈ ಲೈನ್ ಬದಲಾಗಿ ಒಂದೇ ಒಂದು ಡೈರೆಕ್ಷನ್ ಲೈನ್ ಸೆಗ್ಮೆಂಟ್ ತೊಗೊಂಡಾಗ ಇದಕ್ಕೆ ಓನ್ಲಿ ಒನ್ ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇರುತ್ತೆ. ಕ್ಲಿಯರ್? ಈಗ ಯಾವುದೋ ಒಂದು ಆ್ಯಂಗಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಲೈನ್ ತೊಗೊತೀನಿ ನಾನೀಗ, ಇದ್ರ ಮುಖಾಂತರ ಇಲ್ಲಿ ಪಾಸ್ ಆಗ್ತದೆ. ಇಲ್ಲಿ ಯಾವುದೋ ಒಂದು 3 ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ π/4, ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ 1π/3, ವಿತ್ ರೆಸ್ಪೆಕ್ಟ್ ಟು ಝಡ್ ಆ್ಯಕ್ಸಿಸ್ 1π/2 ಅಂದ್ಕೊಳ್ಳಿ. ಸೊ ಈಗ ಆಲ್ಫಾ ಬೀಟಾ ಗಾಮಾ ಸಿಕ್ತು. ಸೊ ಆಲ್ಫಾ ಎಷ್ಟಿದೆ ಇಲ್ಲಿ, ಸೊ ಆಲ್ಫಾ ಬೀಟಾ ಗಾಮಾ ಸಿಕ್ತು. ಇದಕ್ಕೆ ಕಾಸ್ ಅಪ್ಲೈ ಮಾಡಿ, ಏನಾಗುತ್ತೆ ನೆಕ್ಸ್ಟ್. ಸೊ ಕಾಸ್ ಅಪ್ಲೈ ಮಾಡಿದಾಗ ಕಾಸ್ ಆಲ್ಫಾ ಕಾಸ್ π/4 ಅಂದರೆ 1/√2, ಕಾಸ್ ಬೀಟಾ π/3 ಅಂದರೆ 1/2, ಕಾಸ್ ಗಾಮಾ 0. ಇವನ್ನೇಂತ ಕರಿತೀವಿ, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ರೈಟ್. ಈ ಆ್ಯಂಗಲ್ಗೆ ಎಷ್ಟು ಬಂತು, ಹಿಂಗೆ ಯಾವುದೋ ಆ್ಯಂಗಲ್ಗೆ ಏನೋ ಫೈಂಡ್ ಮಾಡ್ತಾ ಹೋಗ್ಬೋದು. ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ ಡೈರೆಕ್ಷನ್ ಕೊಸೈನ್ಸ್ ಸಿಗ್ತಾ ಹೋಗುತ್ತೆ. ಈ ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಮಾಡಿದ ಮೇಲೆ ಯಾವುದೇ ಲೈನ್ಗೆ ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಮಾಡಿದ್ರೆ ಅದು ಯಾವತ್ತೂ ಕೂಡ ಆ ವ್ಯಾಲ್ಯೂ ಏನಿರುತ್ತೆ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಆಲ್ವೇಸ್ ಈಕ್ವಲ್ಸ್ ಟು 1. ಮರಿಬೇಡಿ, ತುಂಬ ಇಂಪಾರ್ಟೆಂಟ್. ನಾವು ಡೈರೆಕ್ಷನ್ ಕೊಸೈನ್ಸ್ನ ಎನ್ ಇಂದ ಇಂಡಿಕೇಟ್ ಮಾಡೋದ್ರಿಂದ ಇದು ಆಟೋಮೆಟಿಕಲಿ L² ಪ್ಲಸ್ M² ಪ್ಲಸ್ N² ಏನಾಗುತ್ತೆ, ಆಲ್ವೇಸ್ ಈಕ್ವಲ್ಸ್ ಟು 1 ಆಯಿತು. ರೈಟ್. ಈಗ ಸಪೋಸ್ ಯಾವುದೋ ಒಂದು ಲೈನ್ ಡೈರೆಕ್ಷನ್ ಕೊಸೈನ್ಸ್ ಆರ್ 1, 2, 1, -1, 1/2 ಅಂತ ಅಂದ್ಕೊಳ್ಳಿ. ಇದು ಏನು, L ಈಕ್ವಲ್ಸ್ ಟು 1, M ಈಕ್ವಲ್ಸ್ ಟು -1, N ಈಕ್ವಲ್ಸ್ ಟು 1/2 ಅಂತ ಆಯಿತು. ಇವೇ ನೀವು ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್. ನೀವು ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್. ರೈಟ್. ಇದಕ್ಕೆ ನನಗೆ ಫಾರ್ ಎಕ್ಸಾಂಪಲ್ ಇಫ್ ಐ ಮಲ್ಟಿಪ್ಲೈ ಬೈ 2 ಏನು ಚೇಂಜಸ್ ಆಗುತ್ತೆ, 2 -2 1 ಆಯಿತು. ಈ ಡೈರೆಕ್ಷನ್ ಕೊಸೈನ್ಸ್ಗೆ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿ, ನಾಟ್ ಓನ್ಲಿ 2, ನಾನು 1/2 ಇಂದ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, ಇದೇ ವ್ಯಾಲ್ಯೂಸ್ಗೆ ಇಫ್ ಐ ಮಲ್ಟಿಪ್ಲೈ ಬೈ 1/2 ಏನು ಬರುತ್ತೆ ಇಲ್ಲಿ, 1 ಬದಲಾಗಿ 1/2, -1 ಬದಲಾಗಿ -1/2, ಇದು 1/4 ಆಯಿತು. ಹಿಂಗೆ ಯಾವುದಾದ್ರೂ ಒಂದು ನಾನ್ ಝೀರೋ ರಿಯಲ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಈ ಥರ ಸೆಟ್ ಆಫ್ ವ್ಯಾಲ್ಯೂಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇವನ್ನೆಲ್ಲ ಏನಂತ ಕರಿತೀವಿ ನಾವು, ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ರೈಟ್. ನಾವೇನಾದರೂ ರೇಷಿಯೋ ಆಫ್ ಡೈರೆಕ್ಷನ್ ಕೊಸೈನ್ಸ್ ಮತ್ತು ರೇಷಿಯೋ ಆಫ್ ಡೈರೆಕ್ಷನ್ ರೇಷಿಯೋಸ್ ತೊಗೊಂಡ್ರೆ ಇಟ್ಸ್ ಆಲ್ವೇಸ್ ಈಕ್ವಲ್ಸ್ ಟು ವಾಟ್, ಪ್ರೊಪೋರ್ಷನಲ್. ರೈಟ್. ಈ ಬೇಸಿಕ್ಸ್ ಮೇಲೆ ನಾವೀಗ ಕ್ವಶನ್ ಸಾಲ್ವ್ ಮಾಡೋಕೋಣ. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ π/2, 3π/4, π/4 with respect to x, y, z axis respectively. Then direction cosines are what? So cos π/2 ವ್ಯಾಲ್ಯೂ ಎಷ್ಟು, 0. ಇಲ್ಲಿ ಆಪ್ಷನ್ ಎಲ್ಲಿದೆ, ಬಿ ಇಲ್ಲಿದೆ. ಸೊ ಆಪ್ಷನ್ ಸಿ ಆನ್ಸರ್ ಅಲ್ಲ. ಕಾಸ್ 3π/4, 3π/4 ಕಾಸ್ 3π/4 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಸೊ ಇದು -1/√2 ಬಂತು, -1/√2 ಇರಬೇಕು, ಇಲ್ಲಿದೆ. ಕಾಸ್ π/4 ವ್ಯಾಲ್ಯೂ ಎಷ್ಟು, ಅಗೈನ್ 1/√2. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ, π/2, π/3, π/6 ಆರ್ ಡೈರೆಕ್ಷನ್ ಆ್ಯಂಗಲ್ಸ್. ಫೈನ್ ಡೈರೆಕ್ಷನ್ ಕೊಸೈನ್ಸ್. ಏನು ಬರುತ್ತೀಗ, ಕಾಸ್ π/2 0,
cos pi by 3 is 1 by 2, 0, 1 by 2. Pi by 6 is root 3 by 2. Option B is the answer. Right? Next one. ಇಲ್ಲಿ ಅಬ್ಸರ್ವ್ ಮಾಡಿ, cos 90 is 0, cos 60 is 1 by 2, cos 90 is 0, cos 60 is 1 by 2, cos 45 is 1 by root 2. So option A is the answer. Next set of questions observe ಮಾಡಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂದರೆ ಏನು ಬರುತ್ತೆ, ಎಕ್ಸ್ ಆಕ್ಸಿಸ್ ಮಾತ್ರ ಇರುತ್ತೆ, ಮಿಕ್ಕಿದ್ದೆರಡು ಝೀರೋ ಆಗೋಗುತ್ತೆ. ಯಾಕೆ ಝೀರೋ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಷನ್ ಆ್ಯಂಗಲ್ ತೊಗೊಂಡ್ರೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂದರೆ ಲೈನ್ ಏನಾಗ್ತದೆ, ಎಕ್ಸ್ ಆಕ್ಸಿಸ್ ಮುಖಾಂತರ ಪಾಸ್ ಆಗ್ತಿದೆ. ಈಗ ಲೈನು ಎಕ್ಸ್ ಆಕ್ಸಿಸ್ ಮುಖಾಂತರ ಪಾಸ್ ಆಯಿತು ಅಂದರೆ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಝೀರೋ ಆಗುತ್ತೆ, ಅಂದರೆ ಫಸ್ಟ್ ಆ್ಯಂಗಲ್ ಝೀರೋ ಆಯಿತು. ಈಗ ವಿತ್ ರೆಸ್ಪೆಕ್ಟ್ ಟು ವೈ ತೊಗೊಂಡ್ರೆ ಪೈ ಬೈ 2 ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಝಡ್ ತೊಗೊಂಡ್ರು ಕೂಡ ಪೈ ಬೈ 2 ಬಂತು. ಡೈರೆಕ್ಷನ್ ಆ್ಯಂಗಲ್ಸ್ ಈ ಥರ ಬಂತು. ಸೊ ಡೈರೆಕ್ಷನ್ ಆ್ಯಂಗಲ್ ಈ ಥರ ಬಂತು ಅಂದರೆ ಕಾಸ್ ಅಪ್ಲೈ ಮಾಡಿದ್ರೆ ಕಾಸ್ 0 ಈಸ್ 1, ಕಾಸ್ ಪೈ ಬೈ 2 ಈಸ್ 0, ಕಾಸ್ ಪೈ ಬೈ 2 ಈಸ್ 0. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಸಿಮಿಲರ್ಲಿ ಫಾರ್ ವೈ ಆಕ್ಸಿಸ್ ಆಪ್ಷನ್ ಎ ಆ್ಯಂಡ್ ಝಡ್ ಆಕ್ಸಿಸ್ ಆಪ್ಷನ್ ಬಿ ಇಸ್ ದ ಆನ್ಸರ್, ಬಿಕಾಸ್ ಸೇಮ್ ಪ್ರೊಸೀಜರ್. ಹಾಗೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ತಿದ್ದಾರೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಇದು ಅಂದರೆ ಇದು ಪ್ರಪೋರ್ಷನಲ್ ಆಗಿರಬೇಕು, ಮೀನ್ಸ್ ಎಕ್ಸ್ ಕಾಂಪೊನೆಂಟು ಕೆ ಟೈಮ್ಸ್ ವೇರಿ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಥಿಂಗ್ ನಮಗೆ ಗೊತ್ತು. ನೆಕ್ಸ್ಟ್ ಕ್ವಶನ್, ಎಲ್ ಎಮ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್, ದೆನ್ ನಮಗೇನು ಗೊತ್ತು, ಎಲ್ ಸ್ಕ್ವಯರ್ ಪ್ಲಸ್ ಎಮ್ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್ 1. ಆ ಥರ ಆಪ್ಷನ್ ಇದೆಯಾ? ಇಲ್ಲಿ ಯಾವುದೂ ಇಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ 2ನ ಮಲ್ಟಿಪ್ಲೈ ಮಾಡಿದರೆ 2l ಸ್ಕ್ವಯರ್ ಪ್ಲಸ್ 2m ಸ್ಕ್ವಯರ್ ಪ್ಲಸ್ 2n ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ಸ್ ಟು 2 ಅಂತ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಅಗೇನ್, ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್ ಸೈನ್ ಸ್ಕ್ವೇರ್ ಆಲ್ಫಾ, ಸೈನ್ ಸ್ಕ್ವೇರ್ ಬೀಟಾ ಆ್ಯಂಡ್ ಸೈನ್ ಸ್ಕ್ವೇರ್ ಗಾಮಾ. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಅದಕ್ಕೆ ಈಗ ಏನು ಮಾಡ್ತೀರಾ, ನಮಗೇನು ಗೊತ್ತು, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ವಿಚ್ ಈಸ್ ಈಕ್ವಲ್ಸ್ ಟು 1 ಅಂತ ಗೊತ್ತು. ಅದೇ ಪ್ರಕಾರ ಇದು ಸೈನ್ ಸ್ಕ್ವೇರ್ನ ಕಾಸಿಗೆ ಕನ್ವರ್ಟ್ ಮಾಡಿ. ಸೊ ಕಾಸಿಗೆ ಕನ್ವರ್ಟ್ ಆದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ, 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಆಗುತ್ತೆ. ಸೊ 1 ಪ್ಲಸ್ 1 ಪ್ಲಸ್ 1 ಇಸ್ 3 ಆಯಿತು, ಮೈನಸ್ ಸಮ್ ಆಫ್ ದೀಸ್ 3 ಇಸ್ ವಾಟ್, ಸಮ್ ಆಫ್ ದಿಸ್ 1 ಪ್ಲಸ್ ದಿಸ್ 1 ಪ್ಲಸ್ ದಿಸ್ 1 ವಿಲ್ ಬಿ ಈಕ್ವಲ್ಸ್ ಟು 1. ಬಟ್ 3 ನೆಗೆಟಿವ್ ಇದೆ, ಹಾಗಾಗಿ ಮೈನಸ್ 1 ಬರುತ್ತೆ ಅಲ್ಲಿ. ಸೊ 3 ಮೈನಸ್ 1 ಈಸ್ ವಾಟ್ 2, ರೈಟ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮಾಗೆ ಫೈಂಡ್ ಮಾಡಬೇಕು. ಸೊ ಕಾಸ್ 2 ಆಲ್ಫಾಗೆ ಏನು ಬರುತ್ತೆ ಆನ್ಸರ್, ಇದು 2 ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ 1 ಆಗುತ್ತೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕಾಸ್ 2 ಆಲ್ಫಾ. 2 ಕಾಸ್ ಸ್ಕ್ವಯರ್ ಬೀಟಾ ಮೈನಸ್ 1 ಆಗುತ್ತೆ. ನೆಕ್ಸ್ಟು 2 ಕಾಸ್ ಸ್ಕ್ವಯರ್ ಗಾಮಾ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಮೈನಸ್ 1 ಮೈನಸ್ 1 ಮೈನಸ್ 1 ಅಂದರೆ ಮೈನಸ್ 3 ಆಚೆ ಬಂತು. ಇಲ್ಲಿ 2 ಕಾಸ್ ಸ್ಕ್ವೇರ್ ಆಲ್ಫಾ, 2 ಕಾಸ್ ಸ್ಕ್ವೇರ್ ಬೀಟಾ, 2 ಕಾಸ್ ಸ್ಕ್ವೇರ್ ಗಾಮಾ, ಇದು ಮೂರಲ್ಲೂ 2 ಕಾಮನ್ ತೆಗೆದ್ರೆ ಇಟ್ ವಿಲ್ ಬಿ ಕಾಸ್ ಸ್ಕ್ವೇರ್ ಆಲ್ಫಾ, ಕಾಸ್ ಸ್ಕ್ವಯರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಗಾಮಾ, ರೈಟ್. ಇದ್ರ ವ್ಯಾಲ್ಯೂ ಎಷ್ಟು 1 ಆಗುತ್ತೆ. ಸೊ 2 ಟೈಮ್ಸ್ ಆಫ್ 1 ಮೈನಸ್ 3 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 1, ರೈಟ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್, ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್, ದೆನ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಈಕ್ವಲ್ಸ್ ಟು ವಾಟ್ 2 ಅಂತ ಕೊಟ್ಟಿದ್ದಾರೆ. ನಾವು ಲಾಸ್ಟ್ ಟೈಮ್ ಇಲ್ಲಿ ಕೂಡ ಪ್ರೂವ್ ಮಾಡಿದ್ದೀವಿ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಈಕ್ವಲ್ಸ್ ಟು ವಾಟ್ 2, ಮೀನ್ಸ್ ದಿಸ್ ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ನೆಕ್ಸ್ಟ್, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1. ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಮೀನ್ಸ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ which is equals to 1. So both the statements are true, and second statement is explanation, right explanation for first one. So adu kuda carry agutte. So hagagi yav answer agutte, both are true, explanation is also right. So option C is the answer. Next question is, if ABC are direction ratios of a line, then set of direction ratios are, ನೋಡಿ ABC direction ratios ಆಯಿತು ಅಂದರೆ ನಮಗೆ ಎಷ್ಟು ಸೆಟ್ ಆಫ್ ಡೈರೆಕ್ಷನ್ ರೇಸ್ನ ಒಂದ್ಲೈನಿಗೆ ಬರಿಬೋದು. ಈ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಆವಾಗಲೇ ಹೇಳಿದೆ 1 ಮೈನಸ್ 1 2 ಡೈರೆಕ್ಷನ್ ಕೊಸೈನ್ಸ್ ಆದರೆ ಇದಕ್ಕೆ 1ಇಂದ ಮಲ್ಟಿಪ್ಲೈ ಮಾಡಿ ಒಂದು ಸೆಟ್ ಬರುತ್ತೆ, 2ಇಂದ ಮಲ್ಟಿಪ್ಲೈ ಮಾಡಿ ಇನ್ನೊಂದು ಸೆಟ್ ಬರುತ್ತೆ, 3ಇಂದ ಮಲ್ಟಿಪ್ಲೈ ಮಾಡಿ ಇನ್ನೊಂದು ಸೆಟ್ ಬರುತ್ತೆ. ಹಾಗೆ ಡೈರೆಕ್ಷನ್ ಕೊಸೈನ್ಸ್ಗೆ ಎಷ್ಟು ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವೋ ಅಷ್ಟು ಸೆಟ್ ಆಫ್
ಡೈರೆಕ್ಷನ್ ರೇಷಿಯೋಸು ಕ್ರಿಯೇಟ್ ಆಗುತ್ತೆ. ಸೊ ಇಟ್ ಈಸ್ ಇನ್ಫಿನಿಟ್ಲಿ ಮೆನಿ. ಬಟ್ ರಿಮೆಂಬರ್, ಡೈರೆಕ್ಷನ್ ಕೊಸೈನ್ಸ್ ಆರ್ ಆಲ್ವೇಸ್ ಯುನಿಕ್ ಫಾರ್ ಲೈನ್ ಸೆಗ್ಮೆಂಟ್. ಡೈರೆಕ್ಷನ್ ಕೊಸೈನ್ಸು ಒಂದೇ ಸೆಟ್ ಇರುತ್ತೆ ಈ ಲೈನ್ ಸೆಗ್ಮೆಂಟಿಗೆ. ಅರ್ಥ ಆಗ್ತಿದೆಯಾ? ಅದು ಎರಡು ಬರೋ ಚಾನ್ಸ್ ಇದೆ. ಯಾವಾಗ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡಿದಾಗಲೂ ಕೂಡ ಇನ್ನೊಂದು ಸೆಟ್ ಬರ್ಬೋದು. ಕ್ಲಿಯರ್? ನಾವು ನೆಕ್ಸ್ಟ್ ಒನ್, ABC are direction ratios of a line LMN and ABC are direction ratios of a line. LMN are direction cosines of the line such that A by L, B by M, C by N equals to K. Then the value of K equals to what? ನಮಗೆ ಏನು ಗೊತ್ತು? ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ ಕೊಸೈನ್ಸು ಪ್ರೊಪೋರ್ಷನಲ್ ಅಂತ ಗೊತ್ತು. ಈ ಸ್ಟೇಟ್ಮೆಂಟ್ ಟ್ರೂ. ಈಗ ಈ ಸ್ಟೇಟ್ಮೆಂಟ್ ಯೂಸ್ ಮಾಡಿ L ಈಕ್ವಲ್ಸ್ ಟು ಏನು ಬರುತ್ತೆ? L by A ಈಕ್ವಲ್ಸ್ ಟು K ಇದೆ. ಸೊ L ಈಕ್ವಲ್ಸ್ ಟು ವಾಟ್? A ಟೈಮ್ಸ್ ಆಫ್ K ಆಯಿತು. ಸಿಮಿಲರ್ಲಿ M by B ಈಕ್ವಲ್ಸ್ ಟು ವಾಟ್? K ಇದೆ. ಸೊ M ಈಕ್ವಲ್ಸ್ ಟು ವಾಟ್? BK ಆಗುತ್ತೆ. ಸೊ N by C ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? K ಆಗುತ್ತೆ. ದೆನ್ N ಈಕ್ವಲ್ಸ್ ಟು ವಾಟ್? CK ಆಯಿತು. ಈಗೇನು ಮಾಡ್ತೀಯ? ಲೆಟ್ಸ್ ಟೇಕ್ L ಸ್ಕ್ವಯರ್ ಪ್ಲಸ್ M ಸ್ಕ್ವಯರ್ ಪ್ಲಸ್ N ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ಸ್ ಟು 1. ರೈಟ್? ಅಪ್ಲೈ ಮಾಡಿದ್ರೆ ಇದು A ಸ್ಕ್ವಯರ್ K ಸ್ಕ್ವಯರ್, B ಸ್ಕ್ವಯರ್ K ಸ್ಕ್ವಯರ್, C ಸ್ಕ್ವಯರ್ K ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ಸ್ ಟು 1 ಆಯಿತು. ಸೊ ಕಾಮನ್ ಔಟ್ K ಸ್ಕ್ವಯರ್ ಫ್ರಮ್ ದಿಸ್ ಒನ್. A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಪ್ಲಸ್ C ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ಸ್ ಟು 1 ಆಯಿತು. ನೆಕ್ಸ್ಟ್ K ಸ್ಕ್ವಯರ್ ಈಕ್ವಲ್ಸ್ ಟು ವಾಟ್? 1 ಬೈ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಪ್ಲಸ್ C ಸ್ಕ್ವಯರ್ ಆಯಿತು. ನೆಕ್ಸ್ಟ್ ಫರ್ದರ್ ನಾನು ರೂಟ್ ಶಿಫ್ಟ್ ಮಾಡಿದ್ರೆ K ಈಕ್ವಲ್ಸ್ ಟು ವಾಟ್? 1 ಬೈ ಸ್ಕ್ವಯರ್ ರೂಟ್ ಆಫ್ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಪ್ಲಸ್ C ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಕೂಡ ಬರುತ್ತೆ. ದೆನ್ ವಾಟ್ಸ್ ದ ವ್ಯಾಲ್ಯೂ ಆಫ್ K? minus plus or minus 1 by square root of A square plus B square plus C square. So option A is the answer. If alpha, beta, gamma are direction angles of a line segment OP, then direction angles if directed line is reversed. ಈಗ ಫಾರ್ ಎಕ್ಸಾಂಪಲ್ ಇದು ಆಲ್ಫಾ ಅನ್ನೋದು ಒಂದು ಆ್ಯಂಗಲ್ಲು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮ್ ಆಗಿತ್ತು ಅಂದರೆ ಈ ಡೈರೆಕ್ಷನ್ ರಿವರ್ಸ್ ಆದರೆ ಆಟೋಮೆಟಿಕ್ಲಿ ಆ್ಯಂಗಲ್ ಏನಾಗುತ್ತೆ? ಸಪ್ಲಿಮೆಂಟ್ ಆಗುತ್ತೆ. ಸಪ್ಲಿಮೆಂಟ್ ಅಂದರೆ ಪೈ ಮೈನಸ್ ಆಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಮ ಆಗುತ್ತೆ. ದಟ್ ಈಸ್ ಆಪ್ಷನ್ ಸಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಜಾಯ್ನಿಂಗ್ ದೀಸ್ ಟು ಪಾಯಿಂಟ್ಸ್. ಇದನ್ನ ಈಗ ಹೆಂಗೆ ಫೈಂಡ್ ಮಾಡ್ತೀಯಾ? ಫಸ್ಟ್ ನೀವು ಏನು ತೊಗೋಬೇಕಿದ್ನ? X2 Y2 Z2 ತೊಗೋಬೇಕು. X1 Y1 Z1 ತೊಗೋಬೇಕು. ಈಗ ಡಿಫ್ರೆನ್ಸ್ ತೊಗೋ. X2 ಮೈನಸ್ X1 ಡಿಫ್ರೆನ್ಸ್ ಆಫ್ ದೀಸ್ ಟು ತೊಗೋ. ಇಲ್ಲಿ -2 ಇದೆ, ಇಲ್ಲಿ 1 ಇದೆ. -2 - 1 ಏನಾಗುತ್ತೆ? -3 ಬಂತು. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಇದು 4 - 2 ಆಗುತ್ತೆ. ಆನ್ಸರ್ 2 ಬಂತು. ಇದು 5 - 3 ಬರುತ್ತೆ. ಇಲ್ಲಿ 5 - 3 ವಿಚ್ ಇಸ್ ಆಲ್ಸೋ ಈಕ್ವಲ್ಸ್ ಟು 2. ಇದನ್ನೇನಂತ ಕರಿತೀವಿ? ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಸೊ ಈ ಡೈರೆಕ್ಷನ್ ರೇಷಿಯೋಸ್ನ ಯೂಸ್ ಮಾಡಿ ಡೈರೆಕ್ಷನ್ ಕೊಸೈನ್ಸ್ನ ಡೈರೆಕ್ಷನ್ ರೇಷಿಯೋಸ್ ಅಷ್ಟೇ ಕೇಳಿರೋದು. ಸೊ ಅಲ್ಲಿಗೆ -3 2 2 ಇದಿದೆಯಾ? ಚೆಕ್ ಮಾಡಿ. -3 2 2 ಇಲ್ಲಿದೆ. ಈ ಥರ ಫೈಂಡ್ ಮಾಡಿದ್ರು ಓಕೆ. ಫಾರ್ ಎಕ್ಸಾಂಪಲ್ ಈ ಆಪ್ಷನ್ ಇರಲಿಲ್ಲ ಅಂದರೆ ಒಂದು ಸಲ -ಇಂದ ಮಲ್ಟಿಪ್ಲೈ ಮಾಡಿ, -1ಇಂದ ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ? 3 -2 -2 ಇದಿದೆಯಾ ಅಂತ ಚೆಕ್ ಮಾಡಿ. ಇದೆರಡರಲ್ಲೊಂದು ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ. ನೆಕ್ಸ್ಟ್ ವಿ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಲೈನ್ಸ್. ನೆಕ್ಸ್ಟ್ ಒನ್, ನಮಗೆ ಗೊತ್ತು ಯಾವುದೇ ಈಕ್ವೇಷನ್ ಆಫ್ ಲೈನ್ನ ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ ದಟ್ ಈಸ್ A ಈಕ್ವಲ್ಸ್ ಟು ಲ್ಯಾಂಬ್ಡಾ ಬಿ. ಇದು ಈಕ್ವೇಷನ್ ಆಫ್ ಲೈನ್ ಅಂತ ಗೊತ್ತು ನಮಗೆ. ಸೊ ಇಲ್ಲಿ ಏನಾಗುತ್ತೆ? ಗಿವನ್ A ಈಸ್ ಗಿವನ್ ಪಾಯಿಂಟ್ ಆ್ಯಂಡ್ B ಈಸ್ ಪ್ಯಾರಲಲ್ ವೆಕ್ಟರ್ ಟು ದ ಲೈನ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆ ಥರ ಎರಡು ಲೈನ್ನ ಕೊಟ್ಟಿದ್ದಾರೆ. ಈ ಲೈನು ಈ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ, ಇದು ಪ್ಯಾರಲಲ್ ವೆಕ್ಟರ್. ಈ ಲೈನು ಈ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ, ಇದು ಪ್ಯಾರಲಲ್ ವೆಕ್ಟರ್. ರೈಟ್? ಇದೆರಡು ಈಕ್ವೇಷನ್ ಆಫ್ ಲೈನ್ಸು ಪ್ಯಾರಲಲ್ಲ ಅಂತ ಕೇಳ್ತಿದ್ದಾರೆ. ಸೊ ಯಾವ್ದಾರ ಎರಡು ಲೈನ್ಸು ಪ್ಯಾರಲಲ್ ಆಗಬೇಕು ಅಂದರೆ ಈ ಪ್ಯಾರಲಲ್ ವೆಕ್ಟರು ಸೇಮ್ ಇರಬೇಕು ಅಥವಾ ಪ್ರಪೋರ್ಷನಲ್ ಇರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, 2 3 6 2 3 6 ಸೇಮ್ ಇದೆ, ಸಿಂಬಲ್ ಕೂಡ ಸೇಮ್ ಇದೆ. ಸೊ ಇದೆರಡು ಸೇಮ್ ಇತ್ತು ಅಂದರೆ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಸೊ ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ ಅಂದರೆ, ಇಫ್ ಯು ಟೇಕ್ ಡೈರೆಕ್ಷನ್ ರೇಷಿಯೋಸ್ ಆಫ್ A1 B1 C1 A2 B2 C2 ಆರ್ ಇನ್ ದ ಸೇಮ್ ರೇಷಿಯೋ ದೆನ್ ಇಟ್ ಈಸ್ ಪ್ಯಾರಲಲ್ ಅಂತ ಹೇಳುತ್ತೆ. ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಚೆಕ್ ಮಾಡಿ, ಇಲ್ಲೇನಿದೆ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 2/2 ಬಂತು ಫಸ್ಟ್ ವ್ಯಾಲ್ಯೂ. ಇಲ್ಲಿ 3/3 ಬರುತ್ತೆ ನೆಕ್ಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ 6/6 ಬರುತ್ತೆ. ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಸೊ ಹಾಗಾಗಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಇಸ್ ದ ಆನ್ಸರ್.
ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನಮಗೆ ಗೊತ್ತು ಕಾರ್ಟೀಷಿಯನ್ ಫಾರ್ಮಲ್ಲಿ ವೆಕ್ಟರ್ ಈಕ್ವೇಷನ್ ಆಫ್ ಲೈನ್ ಬರೆದ್ರೆ ಇದು ಫಾರ್ಮುಲಾ ಅಂತ ಗೊತ್ತು. ಸೊ ಇವರಲ್ಲಿ ಏನು ಕೊಡ್ತಿದ್ದಾರೆ ಇಲ್ಲಿ ಡೈರೆಕ್ಷನ್ ಆ್ಯಂಗಲ್ಸ್ ಆಲ್ಫಾ ಬೀಟಾ ಗಾಮ ಕೊಟ್ಟಿರೋದ್ರಿಂದ ನನಗೆ ಈ ಲೈನ್ ಅಷ್ಟು ಎಫೆಕ್ಟಿವ್ ಆಗಲ್ಲ. ಈ ಎ ಬಿ ಸಿ ಡೈರೆಕ್ಷನ್ ರೇಷಿಯೋಸ್ ಬದಲಾಗಿ ಎಲ್ ಎಮ್ ಎನ್ ಡೈರೆಕ್ಷನ್ ಕೊಸೈನ್ಸ್ನ ಯೂಸ್ ಮಾಡ್ತೀನಿ. ಇದು ಕೂಡ ಈಕ್ವೇಷನ್ ಆಫ್ ಲೈನ್ ಆಗುತ್ತೆ. ಸೊ ಇದು ಈಕ್ವೇಷನ್ ಆಫ್ ಲೈನ್ ಆಯಿತು ಅಂದರೆ ಇಲ್ಲೇನು ಕೊಟ್ಟರು, ಲೈನ್ ಈಸ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಕೊಟ್ಟರು. x1 ಏನಾಗುತ್ತೆ 0 ಆಗುತ್ತೆ, y1 0 ಆಗುತ್ತೆ, z1 0 ಆಗುತ್ತೆ. ಸೊ ಈಗ x ಬೈ ಎಲ್ ವಿಚ್ ಈಸ್ ಈಕ್ವಲ್ಸ್ ಟು y ಬೈ ಎಮ್ ವಿಚ್ ಈಸ್ ಈಕ್ವಲ್ಸ್ ಟು z ಬೈ ಎನ್ ಆಯಿತು. ಸೊ ಡೈರೆಕ್ಷನ್ ಆ್ಯಂಗಲ್ಸ್ ನೋಡಿ, ಫಸ್ಟ್ ಒನ್ನು π/2 ಕೊಟ್ಟರು, ಅಂದರೆ ಕಾಸ್ π/2 ಏನಾಗುತ್ತಪ್ಪ ಎಲ್ ವ್ಯಾಲ್ಯೂ, ಕಾಸ್ π/2 ಈಕ್ವಲ್ಸ್ ಟು ವಾಟ್ ಎಲ್ ಆಯಿತು. ಇದು 0, ಅಲ್ಲಿಗೆ x/0 ವಿಚ್ ಈಸ್ ಈಕ್ವಲ್ಸ್ ಟು y/, ಇದು π/4 45 ಡಿಗ್ರಿ ಇದೆ, ಇದು 45 ಡಿಗ್ರಿ, ಕಾಸ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು 1/√2 ಬರುತ್ತೆ ಅಲ್ವಾ. ಇಲ್ಲಿ 1/√2 ಒಂದು ರೀಪ್ಲೇಸ್ ಮಾಡಿ, ಅದನ್ನ ಇಲ್ಲಿ 1/√2 ಬರೋಂಥ ಆಪ್ಷನ್ ಇದೆ, 1/√2 ಇಲ್ಲಷ್ಟೇ ಕಾಣಿಸ್ತಾ ಇದೆ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಯಾಕೆ ಅಂದರೆ ಇಲ್ಲೆಲ್ಲೂ ಅದು ಕಾಣಿಸ್ತಾ ಇಲ್ಲ, 1/√2 ವ್ಯಾಲ್ಯೂಸ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ದಿಸ್ ಈಸ್ ಈಕ್ವೇಷನ್ ಆಫ್ ಲೈನ್. ನೀವು ಕೇಳ್ಬೋದು ಇಲ್ಲಿ 1/√2 ಅಂದರೆ ಬಟ್ ಇಲ್ಲಿ √2 ಬರೆದಿದ್ದಾರೆ ಅಂತ. ಇಲ್ಲೇನು ಮಾಡಿದ್ದಾರೆ ಅಂದರೆ ರೆಸಿಪ್ರೋಕಲ್ಸ್ ತೊಗೊಂಡು ಬರೆದಿದ್ದಾರೆ. ಕಾರಣ ಯಾಕೆ ಅಂದರೆ ರೆಸಿಪ್ರೋಕಲ್ಸ್ ಕೂಡ ಪ್ರಪೋರ್ಷನಲ್ ಆಗುತ್ತೆ ಅಂತ, ರೈಟ್. ನೆಕ್ಸ್ಟ್ ಏನು ಕೊಟ್ಟರು, ಇದೆರಡೂ ಲೈನು ಏನಾಗಿದೆ ರಿಲೇಷನ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಏನಾಗಿದೆ 3 4 5 3 4 5 ಡೈರೆಕ್ಷನ್ ಕೊಸೈನ್ಸ್ ರೇಷಿಯೋ ಸೇಮ್ ಇದೆ. ಅಂದರೆ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಯಾವುದು ಪ್ರಾಪರ್ಟಿ, ಈ ಪ್ರಾಪರ್ಟಿನಲ್ಲೂ ಕೂಡ ಸ್ಯಾಟಿಸ್ಫೈ ಮಾಡ್ತಾಯಿದೆ. ಸೊ ಸೇಮ್ ಪ್ರಾಪರ್ಟಿ ಬಂತು ಅಂದರೆ ಲೈನ್ಸ್ ಆರ್ ಪ್ಯಾರಲಲ್, ರೈಟ್. ನೆಕ್ಸ್ಟ್ ಒನ್ ಈಸ್ equation of line passing through y-axis, equation of line parallel to y-axis and passing through origin. Then equation of line is this one ಅಂತ ಹೇಳ್ತಿದ್ದಾರೆ. ವೆರಿಫೈ ಮಾಡಿ. equation of line parallel to y-axis ಅಂದರೆ ಡೈರೆಕ್ಷನ್ ರೇಷಿಯೋಸ್ ಆಫ್ y-axis ಏನು ಬರುತ್ತೆ 0 k 0 ಡೈರೆಕ್ಷನ್ ರೇಷಿಯೋಸ್. ಪಾಸಿಂಗ್ ಥ್ರೂ ಆರಿಜಿನ್ ಅಂದರೆ ಆ ಪಾಯಿಂಟ್ ಏನಾಯಿತು 0 0 0 ಆಯಿತು. ಈಕ್ವೇಷನ್ ಆಫ್ ಲೈನ್ ತೊಗೊಳ್ಳಿ, ವೆಕ್ಟರ್ ಆರ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ. ಆಲ್ರೆಡಿ ಗೊತ್ತು ಎ 0 ಅಂತ, ಇದು ಬಿಟ್ಬಿಡಿ. ಆರ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ಏನು ಬರುತ್ತೆ ನಮಗೆ ಇಲ್ಲಿ ವೆಕ್ಟರ್ ಬಿ, ಪ್ಯಾರಲ್ ವೆಕ್ಟರ್ ಯಾವುದು ಬಿ, ಇದು ಕೆ ಟೈಮ್ಸ್ ಆಫ್ ಬಿ ವೆಕ್ಟರ್ ಅಂದರೆ ಕೆ ಟೈಮ್ಸ್ ಆಫ್ ಜೆ ಬಂದೋಯ್ತು ಇಲ್ಲಿ, ರೈಟ್. ನಮಗೀಗ ಆನ್ಸರ್ ಏನು ಬಂತು, ವೆಕ್ಟರ್ ಆರ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಕೆ ಕೂಡ ಕಾನ್ಸ್ಟೆಂಟು, ಅದನ್ನು ಮಲ್ಟಿಪ್ಲೈ ಮಾಡಿ ಕ್ಯಾಪಿಟಲ್ ಕೆ ಜೆ ಅಂತ ಬರ್ಕೋಬೋದು. ಸೊ ಅಲ್ಲಿಗೆ ಕೊಟ್ಟಿರೋಂಥ ಲೈನು ರೈಟ್ ಆಯಿತು, ರೇಷಿಯೋಸ್ ಕೂಡ ರೈಟ್ ಆಯಿತು. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೊ ವಿಚ್ ಆಪ್ಷನ್ ವಿ ಹ್ಯಾವ್, here we have mistake, this is true, this is also true. So option B is the answer. Next question ಬಂದ್ಬಿಟ್ಟು ಸ್ಕ್ಯೂ ಲೈನ್ಸ್ ಆರ್ ನೀದರ್ ಇಂಟರ್ಸೆಕ್ಟಿಂಗ್ ನಾರ್ ಪ್ಯಾರಲಲ್ ಅಂತ ಗೊತ್ತು ನಮಗೆ. ಇದೆರಡು ಲೈನ್ ಇವು ಯಾವತ್ತೂ ಕೂಡ ಒಂದಕ್ಕೊಂದು ಟಚ್ ಆಗಲ್ಲ. ಒಂದು ಹಿಂಗೆಂಗೋ ಪಾಸ್ ಆಗ್ತಾ ಇದೆ ಈ ಡೈರೆಕ್ಷನ್ ಹೋಗುತ್ತೆ, ಇನ್ನೊಂದು ಹಿಂಗೆಂಗೋ ಪಾಸ್ ಆಗ್ತಿರುತ್ತೆ ಲೈನ್ ಇದು. ಸೊ ಇದೆರಡು ಯಾವುದು ಇಮ್ಯಾಜಿನೇಷನ್, ಅದೊಂದು ರೋಡ್ ಇಮ್ಯಾಜಿನೇಷನ್ ಅಂದ್ಕೊಳ್ಳಿ. ಇಲ್ಲೊಂದು ರೋಡ್ ಇದೆ, ಇದು ಅಂಡರ್ಗ್ರೌಂಡ್ ರೋಡ್ ಇದೆ, ಇದ್ರ ಮೇಲೆ ಒಂದು ಬ್ರಿಡ್ಜ್ನ ಕಟ್ಟಿದ್ರೆ ಆ ಬ್ರಿಡ್ಜು ಮತ್ತು ಆ ರೋಡು ಒಂದಕ್ಕೊಂದು ಯಾವುದು ಟಚ್ ಮಾಡಲ್ಲ, ಇಲ್ಲಿ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಅಲ್ವಾ. ಆ ಥರ ಲೈನ್ಸ್ನ ಎಕ್ಸಾಂಪಲ್ ಫಾರ್ ಸ್ಕ್ಯೂ ಲೈನ್ಸ್ ಅಂತ ತೊಗೋಬೋದು, ರೈಟ್. ಸೊ ಸ್ಕ್ಯೂ ಲೈನ್ಸು ಯಾವತ್ತೂ ಕೂಡ ಒಂದಕ್ಕೊಂದು ಪ್ಯಾರಲಲ್ಲೂ ಆಗಲ್ಲ, ಒಂದಕ್ಕೊಂದು ಟಚ್ಚು ಆಗಲ್ಲ. ಈ ಬ್ರಿಡ್ಜು ಮತ್ತು ಈ ನದಿ ಟಚ್ ಮಾಡಿದ್ರೆ, ರೋಡು ಟಚ್ ಮಾಡಿದ್ರೆ ಇದು ಬ್ರಿಡ್ಜ್ ಅಂತ ಕರೆಯಲ್ಲ, ಬಿದ್ದೋಗಿರೋ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. This is the right formula to find distance between two skew lines. So both the statements are true in this case. Both the statements are true. Option C is the answer. Next question. Cartesian equation of line na ಕೊಟ್ಟಿದ್ದಾರೆ, ಸೇಮ್ ಲೈನ್ನ ವೆಕ್ಟರ್ ಫಾರ್ಮ್ ಬರೆದಿದ್ದಾರೆ. ಅದು ಸರಿನಾ ತಪ್ಪು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 3 7 2 ಇವು ಡೈರೆಕ್ಷನ್ ರೇಷಿಯೋಸು, ಇದು ಲ್ಯಾಂಬ್ಡಾ ಬಿಗೆ ಇರಬೇಕು, ಇದೆಯಾ? ಇದೆ. ಪಾಯಿಂಟ್ ಯಾವುದಿಲ್ಲಿ 5 -4 6, ಇಲ್ಲಿ 5 - 4 6 ಇದೆಯಾ? ಇದೆ. ದಿಸ್ ಈಸ್ ಟ್ರೂ, ರೈಟ್. ನೆಕ್ಸ್ಟ್ ಏನು ಕೊಟ್ಟರು, ದ ವೆಕ್ಟರ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ x, y1, z ಆ್ಯಂಡ್ ಪ್ಯಾರಲಲ್ ಟು ದಿಸ್ ವೆಕ್ಟರ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದಿಸ್ ಒನ್. ದಿಸ್ ಇಸ್ ಆಲ್ಸೋ ಟ್ರೂ. ಸೊ ಬೋತ್ ಆರ್ ಟ್ರೂ ಇಯರ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಥಿಂಗ್. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ ಕೇಳಿದ್ದಾರೆ.
ಯಾವ್ದು ಬರುತ್ತೆ? ಜನರಲಿ ನಾವು ಕನ್ಸಿಡರ್ ಮಾಡೋದು ವೆಕ್ಟರ್ ಆರ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ. ಆ ಫಾರ್ಮೆಟ್ಗೆ ಯಾವ ಈಕ್ವೇಷನ್ ಇದೆ? ಎ ಪ್ಲಸ್ ಲ್ಯಾಂಬ್ಡಾ ಬಿ ಇಲ್ಲ, ಎ ಮೈನಸ್ ಲ್ಯಾಂಬ್ಡಾ ಬಿ ಇದೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಇದು ವೇರಿ ಆಗ್ಬೋದು, ಕಾರಣ ಇನ್ಸ್ಟೆಡ್ ಆಫ್ ಲ್ಯಾಂಬ್ಡಾ ಪ್ಲಸ್ 2 ಇರೋ ಬದಲಾಗಿ -2 ಇದೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಪ್ಲಸ್ ಲ್ಯಾಂಬ್ಡಾ ಬದಲಾಗಿ ಮೈನಸ್ ಲ್ಯಾಂಬ್ಡಾ ಇದೆ, ಅದು ಕಾನ್ಸ್ಟೆಂಟ್ ಬರ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಫಾರ್ಮುಲಾ ವಿ ಯೂಸ್ ಟು ಫೈಂಡ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಇದು ಫಾರ್ಮುಲಾ ಯಾವುದು? ಕಾಸ್ ಥೀಟಾ ಈಕ್ವಲ್ಸ್ ಟು a1 a2 b1 b2 c1 c2 ಡಿವೈಡ್ಸ್ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ದಿಸ್ ಈಸ್ ಸ್ಟೇಟ್ಮೆಂಟ್ ಟ್ರೂ ಈಸ್ ರೈಟ್ ಸ್ಟೇಟ್ಮೆಂಟ್. ಈಗ ಸ್ಟೇಟ್ಮೆಂಟ್ 1 ಅಬ್ಸರ್ವ್ ಮಾಡಿ. ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ದಿಸ್ ಲೈನ್ ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ ಈಸ್ π/4 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ a1 ವ್ಯಾಲ್ಯೂ ಎಷ್ಟು ಕೊಟ್ಟರು? a1 ವ್ಯಾಲ್ಯೂ 1 ಕೊಟ್ಟಿದ್ದಾರೆ, b1 ವ್ಯಾಲ್ಯೂ -1 ಕೊಟ್ಟಿದ್ದಾರೆ. ಸೊ ಈಗ c1 ವ್ಯಾಲ್ಯೂ 0 ಆಗೋಯ್ತು. ಇದಕ್ಕೆ ಪುಟ್ ಮಾಡಿ, a1 ವ್ಯಾಲ್ಯೂ 1 ಪ್ಲಸ್ b1 ವ್ಯಾಲ್ಯೂ -1, c1 ವ್ಯಾಲ್ಯೂ +0 ಹೋಲ್ ಡಿವೈಡ್ಸ್ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಈಸ್ 1, b1 ಸ್ಕ್ವೇರ್ ಈಸ್ ಆಲ್ಸೋ 1, c1 ಸ್ಕ್ವೇರ್ ಈಸ್ 0 ಸ್ಕ್ವೇರ್ ರೂಟ್ ಆಫ್. ಈಗ ಸೆಕೆಂಡಿಗೆ ಬನ್ನಿ. ಸೆಕೆಂಡ್ ಯಾವುದಿಲ್ಲ, ಎಕ್ಸ್ ಆ್ಯಕ್ಸಿಸ್ ಅಂದರೆ ಏನು ಬರೋ ಡೈರೆಕ್ಷನ್ ರೇಷಿಯೋಸು, ಇದಕ್ಕೆ 1 0 0 ಅಂದ್ಕೊಳ್ಳಿ ಎಕ್ಸ್ ಆ್ಯಕ್ಸಿಸ್ ಆಗಿರೋದ್ರಿಂದ. ಸೊ a1 ವ್ಯಾಲ್ಯೂ ಕೂಡ 1 ಆಯಿತು, ಇಲ್ಲಿ b1 ವ್ಯಾಲ್ಯೂ 0 ಆಗುತ್ತೆ, ಇದು ಕೂಡ 0 ಆಯಿತು. 0 × 0 0 0, ಇಲ್ಲಿ ನಮಗೆ 1 ಬಂತು, ಡಿವೈಡ್ಸ್ ಸ್ಕ್ವೇರ್ ರೂಟ್ ಆಫ್. ಇಲ್ಲೇನಾಗುತ್ತೆ? ಇಲ್ಲಿ 1 + 0 + 0 ಅಂದರೆ √1 ವ್ಯಾಲ್ಯೂ 1 ಆಗೋಯ್ತು, 1/√2 ಬಂತು. 1/√2 means angle is π/4. So both the statements are true statement. Explanation is also correct. That's why option B is the answer. Thank you for all of them.